ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹವ್ಯಾಸ. ಇವತ್ತಿನ ಈ ವಿಡಿಯೋದಲ್ಲಿ ನಾನೊಂದು ಬ್ಯೂಟಿಫುಲ್ ಆಗಿರುವಂಥ ಸಾರಿ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಒಂದು ಸ್ಯಾಂಪಲ್ ಪೀಸ್ಗೆ ಹಾಕ್ತಾ ಇದ್ದೀನಿ. ಈ ಡಿಸೈನ್ಗೆ ನಾನು ಮೀಡಿಯಮ್ ಸೈಜ್ ಗೋಲ್ಡನ್ ಬೀಡ್ಸು ಮತ್ತು ಈ ಥರ ರಿಂಗ್ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀಡಲ್ ನಂಬರ್ 10 0.75 mm ಈ ಡಿಸೈನ್ಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ ತಡ ಮಾಡದೆ ಬೇಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗಲ್ಲಿ ಆ್ಯಸ್ ಯೂಶ್ವಲ್ಲು ನಾನು 2 ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಈ ರೀತಿ ಸಿಂಗಲ್ ಕ್ರೋಶೆ 2 ಸರಿ ಹಾಕೊಳ್ಳೋದ್ರಿಂದ ಸ್ಟಿಚ್ಚು ಬಿಚ್ಕೊಂಬರಲ್ಲ. ಆದಷ್ಟು ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ 2 ಸರಿ ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ಈಗ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ನಾನು 3 mm ಸೈಜ್ದು ಗೋಲ್ಡನ್ ಬೀಡ್ಸ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಬೀಡನ್ನ ಹಾಕೊಂಡ್ಮೇಲೆ ಬೀಡ್ ಲಾಕನ್ನು ಕೂಡ ಮಾಡ್ಕೋಬೇಕಾಗತ್ತೆ. ಸೊ ಬೀಡ್ ಲಾಕನ್ನು ಮಾಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಕರೆಕ್ಟಾಗಿ ಕ್ಲಾತ್ಗೂ ಕೂಡ ಅಲ್ಲೇ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಈ ಡಿಸೈನ್ಗೆ ಪಕ್ಕದಲ್ಲಿ ಕೂಡ ಇನ್ನೊಂದು ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೋಬೇಕಾಗತ್ತೆ. ಸೊ 2 ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೋತಾ ಇದ್ದೀನಿ. ನೋಡಿ ಈ ಥರ ಬರುತ್ತೆ. 2 ಸಿಂಗಲ್ ಕ್ರೋಶೆ, 1 ಬೀಡು, 2 ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಈಗ ಮತ್ತೆ ದಾರನ ಮೇಲಕ್ಕೆ ಮಾಡಿಕೊಂಡು ಇನ್ನೊಂದು ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಬೀಡ್ ಲಾಕನ್ನು ಮಾಡ್ಕೊಂಡ್ಮೇಲೆ ಕ್ಲಾತ್ಗೂ ಕೂಡ 1 ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತೀನಿ. ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡಿದ ಮೇಲೆ ಈಗ 4 ಚೈನನ್ನು ವರ್ಕ್ ಮಾಡ್ಕೋತಾ ಇದ್ದೀನಿ. ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕದಲ್ಲಿದೆಯಲ್ಲ ಆ ಸಿಂಗಲ್ ಕ್ರೋಶೆ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ 1 ಸರಿ ಮತ್ತೆ ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತೀನಿ. ಈಗ ಅದು ನಾವು ಹಾಕ್ಕೊಂಡಿರೋ ಬೀಡ್ ಮೇಲೆ ಒಂದು 4 ಚೈನಿಂದು ಆರ್ಚ್ ಬಂದಿರುತ್ತೆ. ಸೊ ಇವಾಗ ಆರ್ಚ್ ಒಳಗಡೆ ನಾವು ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡ್ತಾ ಹೋಗಬೇಕಾಗತ್ತೆ. ನಾನು ಇದಕ್ಕೆ ಒಂದು 6 to 7 ಸಿಂಗಲ್ ಕ್ರೋಶೆಯನ್ನು ಹಾಕೋತೀನಿ. ಅದು ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಹಾಕೋಬೇಕಾಗತ್ತೆ. ಚೈನ್ ನಾವು ಹಾಕಿರ್ತೀವಲ್ಲ ಅದು ಕವರ್ ಆಗಬೇಕು ಕಂಪ್ಲೀಟಾಗಿ. ಸೊ ಅದು ಡಿಪೆಂಡ್ ಆಗುತ್ತೆ ಒಂದೊಂದು ಡಿಸೈನಲ್ಲೂ ಕೂಡ. ಸೊ 6 ಆದರೂ ಆಗ್ಬೋದು, 7 ಆದರೂ ಆಗ್ಬೋದು. ಅಪ್ರಾಕ್ಸಿಮೇಟಾಗಿ ಒಂದು 6 ಅಂತ ಅಂದ್ಕೊಳ್ಳಿ. 6 ಹಾಕ್ಕೋತೀನಿ. ಸ್ವಲ್ಪ ನಾವು ಥ್ರೆಡ್ ಲೂಸಾಗಿದ್ದರೆ ಆವಾಗ 7 ಕೂಡ ಹಿಡಿಸುತ್ತೆ. ಅದು ಕಂಪ್ಲೀಟಾಗಿ ಕವರ್ ಆಗೋವರೆಗೂ ಕೂಡ ವರ್ಕ್ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶೆನ. ಆವಾಗ ಆರ್ಚು ಸ್ಟಿಫಾಗಿ ಬರುತ್ತೆ. ನೆಕ್ಸ್ಟು ನಾನು ಕ್ಲಾತ್ಗೂ ಕೂಡ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತೀನಿ. ಈಗ ಆರ್ಚ್ಗೆ ಲೆಫ್ಟ್ ಸೈಡಲ್ಲಿ ನಾವು ಒಂದು ಬೀಡ್ ಹಾಕಿದ್ದೀವಲ್ಲ ಅದೇ ರೀತಿಯೇ ರೈಟ್ ಸೈಡ್ಗೂ ಒಂದು ಬೀಡನ್ನು ಹಾಕೋಬೇಕಾಗತ್ತೆ. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕನ್ನು ಮಾಡಿ ಅದು ಕೂಡ ಕ್ಲಾತ್ಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ಬಟ್ ಈಚ್ ಆ್ಯಂಡ್ ಎವ್ರಿ ಟೈಮ್ ನೀವು ಮೆಷರ್ ಮಾಡಿ ಲಾಕ್ ಮಾಡಿಕೊಡಿ. ಆವಾಗ ಡಿಸೈನ್ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ಈ ರೀತಿ ಸಿಂಗಲ್ ಕ್ರೋಶೆನ ವರ್ಕ್ ಮಾಡಿದ್ಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಸರಿ ಸಿಂಗಲ್ ಕ್ರೋಶೆನ ನಾನು ಇಲ್ಲಿ ಹಾಕೋತಾ ಇದ್ದೀನಿ. ನೋಡಿ ಡಿಸೈನು ಈ ಥರ ಬರುತ್ತೆ. 2 ಸಿಂಗಲ್ ಕ್ರೋಶೆ, 1 ಬೀಡು, ಮತ್ತು 2 ಸಿಂಗಲ್ ಕ್ರೋಶೆ, 1 ಬೀಡು. ನೆಕ್ಸ್ಟ್ ಈಗ 4 ಚೈನ್ ಆರ್ಚು, ಅದಕ್ಕೆ ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕಾಗತ್ತೆ. ಮತ್ತು 1 ಬೀಡನ್ನು ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೋಬೇಕಾಗತ್ತೆ. 2 ಸರಿ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಈಗ ನಾನು ಮೇನ್ ಡಿಸೈನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ನೀಡಲ್ನ ಹಾಗೆ ಹಿಡ್ಕೊಂಡು ದಾರದಿಂದ ತೆಗಿಬಾರ್ದು. ಪಕ್ಕದಲ್ಲಿ ಒಂದು ರಿಂಗ್ ಬೀಡಿನ ಈ ಥರ ಇಟ್ಕೋಬೇಕಾಗತ್ತೆ. ಹಾಗೆ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿ ರಿಂಗ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 1 ಸರಿ ಲಾಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಲಾಕ್ ಅಂದರೂ ಒಂದೇ ಮತ್ತು ಸಿಂಗಲ್ ಕ್ರೋಶೆ ಅಂದರೂ ಒಂದೇ. ಸೊ ಇಲ್ಲಿ 1 ಸಿಂಗಲ್ ಕ್ರೋಶೆಯನ್ನು ಹಾಕೊಂಡ್ಮೇಲೆ ದಾರನ ಮೇಲಕ್ಕೆ ಮಾಡಿ 1 ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೇಮು 3 mm ಸೈಜು ಮೆಟಲ್ ಬೀಡು. ಈಗ ಬೀಡ್ ಲಾಕ್ ಏನು ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ರಿಂಗ್ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ
ದಾರನ ಎಳ್ಕೊಂಡು ಬಂದು ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆಯನ್ನು ಮಾಡ್ಕೊಳ್ಳಿ. ಮತ್ತು ಈಗ ದಾರನ ಮೇಲಕ್ಕೆ ಮಾಡಿ ಸೆಕೆಂಡ್ ಬೀಡನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿದ್ಮೇಲೆ ಡೈರೆಕ್ಟಾಗಿ ರಿಂಗ್ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳಿ. ಮತ್ತು ಈಗ ದಾರನ ಮೇಲಕ್ಕೆ ಮಾಡಿಕೊಂಡು ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಥರ್ಡ್ ಬೀಡಿದು ಬೀಡನ್ನ ಇನ್ಸರ್ಟ್ ಮಾಡಿ ಸೇಮ್ ರಿಂಗ್ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳಿ. ಇದು ತುಂಬಾ ಈಸಿಯಾಗಿ ಹಾಕ್ಬೋದಾದಂಥ ಡಿಸೈನು. ಸಿಂಗಲ್ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡ್ಬೋದು. 2 hours ಒಳಗಡೆ ಫುಲ್ ಸ್ಯಾರಿಗೆ ಈ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಮತ್ತು ನೋಡೋಕ್ಕೂ ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ. ಮತ್ತು ಈಗ 4th ಬೀಡನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡನ್ನ ಆ್ಯಡ್ ಮಾಡಿ ಮತ್ತು ರಿಂಗ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ಬಿಗಿನರ್ಸ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಸ್ವಲ್ಪ ನಿಧಾನಾಗಿ ಹಾಕ್ತಾಯಿದ್ದೀನಿ ಡಿಸೈನ್ನ. ಯಾರಿಗಾರು ಫಾಸ್ಟಾಗಿ ನೋಡಬೇಕು ಅನಿಸಿದ್ರೆ ವೀಡಿಯೋನ ಫಾಸ್ಟ್ ಮಾಡಿಕೊಂಡು ಕೂಡ ನೀವು ನೋಡ್ಕೋಬೋದು. ಈಗ ಮತ್ತೆ 5th ಬೀಡನ್ನು ಹಾಕ್ತಾಯಿದ್ದೀನಿ. 5th ಬೀಡನ್ನು ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತೀನಿ. ಸೊ ಒಂದು ರಿಂಗ್ಗೆ ನಾನು 7 ಬೀಡ್ಸನ್ನು ಹಾಕ್ತಾಯಿದ್ದೀನಿ. ಸೊ ಅದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರುತ್ತೆ. ಬೇಸಲ್ಲಿ ಮಾತ್ರ ಸ್ವಲ್ಪ ಸ್ಪೇಸ್ ಇರುತ್ತೆ ಅಷ್ಟೇ. ನೀವು ಬೇಕಾದ್ರೆ ಬೇಸ್ವರೆಗೂ ಕೂಡ ಹಾಕ್ಕೋಬೋದು, ಬಟ್ ಅಷ್ಟು ನೀಟಾಗಿ ಫಿನಿಶ್ ಬರಲ್ಲ. ಸೊ 7 ಬೀಡ್ಸ್ ಹಾಕ್ಕೊಂಡ್ರೆ ಸಾಕಾಗತ್ತೆ. ಸೊ ಈಗ 6 ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಇದು ಲಾಸ್ಟ್ ಬೀಡು. 7th ಬೀಡನ್ನು ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕಾಗತ್ತೆ ರಿಂಗ್ಗೆ. ಈಗ ಆಲ್ಮೋಸ್ಟ್ ರಿಂಗ್ ಕವರ್ ಆಗಿದೆ ನೋಡಿ. ಈ ಥರ ನೀಡಲ್ನ ಹಿಂಗೆ ಹಿಡ್ಕೊಂಡು ನೋಡಬೇಕಾಗತ್ತೆ, ಎಲ್ಲಿ ಬರುತ್ತೆ ಅಂತ ನೋಡಿ. ಅದು ರಿಂಗು ಕರೆಕ್ಟಾಗಿ ಫಿಟ್ ಆಗೋ ಹಾಗೆ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಡಿಸ್ಟೆನ್ಸ್ನ ನೋಡಿ. ಸೊ ಮೇನ್ ಡಿಸ್ಟೆನ್ಸ್ನ ನೋಡಿ ಲಾಕ್ ಮಾಡ್ಕೊಳ್ಳಿ ಇಲ್ಲಿ. ಇಲ್ಲಾಂದರೆ ರಿಂಗು ಹಾಕಿದ್ದೀವಲ್ಲ ಡಿಸೈನು, ಅದು ಸ್ಟಿಫಾಗಿ ಕೂತ್ಕೊಳ್ಳಲ್ಲ. ಪಕ್ಕದಲ್ಲೇ ನಾನು ಇನ್ನೂ ಒಂದು ಸಾರಿ ಸಿಂಗಲ್ ಕ್ರೋಶೆಯನ್ನು ಮಾಡ್ಕೋತಾ ಇದ್ದೀನಿ. ಈ ಥರ 2 ಸರಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋದ್ರಿಂದ ರಿಂಗ್ ಸ್ಟಿಫಾಗಿ ನಿಲ್ಲುತ್ತೆ. ಈಗ ನಾನು ಸ್ಟಾರ್ಟಿಂಗಲ್ಲಿ ಹಾಕಿದ್ದೀವಲ್ಲ ಸೇಮ್ ಸ್ಟೆಪ್ಸ್ನ ರಿಪೀಟ್ ಮಾಡ್ತಾಯಿದ್ದೀನಿ. ಸೊ ಈಗ ಒಂದು ಬೀಡನ್ನು ಹಾಕ್ಕೋಬೇಕಾಗತ್ತೆ. ಹಾಗಾಗಿ ದಾರನ ಮೇಲಕ್ಕೆ ಮಾಡಿಕೊಂಡು ಒಂದು ಬೀಡನ್ನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡ್ ಲಾಕನ್ನು ಕೂಡ ಮಾಡಿ ನೋಡಿ ಫ್ರೆಂಡ್ಸ್. ಈಗ ಬೇಸಲ್ಲಿ ಮಾತ್ರ ನಾವು ಹಾಕಬೇಕಾದ್ರೆ ಬೀಡ್ ಲಾಕನ್ನು ಮಾಡ್ಕೋಬೇಕಾಗತ್ತೆ. ರಿಂಗ್ಗೆ ನಾವು ವರ್ಕ್ ಮಾಡ್ಕೋಬೇಕಾದ್ರೆ ಬೀಡ್ ಲಾಕ್ ಏನು ಬೇಡ. ಈಗ ಪಕ್ಕದಲ್ಲೇ ಇನ್ನೂ ಒಂದು ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. 2 ಸರಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ ಬೀಡ್ ಪಕ್ಕ. ಈಗ ಮತ್ತೆ ದಾರನ ಮೇಲಕ್ಕೆ ಮಾಡಿಕೊಂಡು ಇನ್ನೊಂದು ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕನ್ನು ಕೂಡ ಮಾಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಕ್ಲಾತ್ಗೂ ಕೂಡ ಲಾಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು 4 ಚೈನ್ಸ್ನ ಇದಕ್ಕೆ ವರ್ಕ್ ಮಾಡ್ಕೋಬೇಕು. ಸೊ ಇದಕ್ಕೆ 4 ಚೈನ್ಸ್ನ ವರ್ಕ್ ಮಾಡ್ಕೋತಾ ಇದ್ದೀನಿ. 1 2 3 4 ರಿವರ್ಸ್ ಸೈಡಿಂದ ಬೀಡ್ ಪಕ್ಕ ಇರುವಂಥ ಸಿಂಗಲ್ ಕ್ರೋಶೆಲಿ ಲಾಕ್ ಮಾಡ್ಕೋತೀನಿ. ಒಂದು ಸಿಂಗಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಇಲ್ಲೂ ಕೂಡ ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ಮೇಲೆ ಮತ್ತೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿ ಬೀಡ್ ಮೇಲಿರೋ 4 ಚೈನ್ ಆರ್ಚ್ಗೆ ನಾನು 6 ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತೀನಿ. ತುಂಬ ಎಲಿಗೆಂಟಾಗಿರುವಂಥ ಡಿಸೈನು, ತುಂಬ ಗಾಡಿ ಅಂತ ಏನು ಅನಿಸಲ್ಲ. ಸಿಂಪಲ್ ಆಗಿದ್ದರೂ ಕೂಡ ಹೈಲೈಟೆಡ್ ಆಗಿ ಸ್ಯಾರಿ ಎಡ್ಜಸ್ಗೆ ಕಾಣಿಸುತ್ತೆ. ಈ ಥರ ಡಿಸೈನ್ನ ನೀವು ಮೈಸೂರು ಸಿಲ್ಕ್ ಸೀರೆ, ಕಾಟನ್ ಸಿಲ್ಕ್ ಸ್ಯಾರೀಸು, ಈವನ್ ಸಿಂಪಲ್ ಆಗಿರುವಂಥ ಕಾಂಚೀಪುರಂ ಸ್ಯಾರೀಸು, ಎಲ್ಲ ಥರದ ಸ್ಯಾರೀಸ್ಗೂ ಈ ಡಿಸೈನ್ ಸೂಟ್ ಆಗುತ್ತೆ. ತುಂಬ ಜನ ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇರ್ತೀರ ಮೇಡಮ್ ಪ್ರೈಸ್ ಹೇಳಿ ಅಂತ.
ಇದಕ್ಕೆ ನೀವೊಂದು 500 to 600ನ ಚಾರ್ಜ್ ಮಾಡ್ಬೋದು. ನೀವಿರೋ ಜಾಗದ ಮೇಲೆ ಪ್ರೈಸಸ್ ಡಿಪೆಂಡ್ ಆಗುತ್ತೆ. ಸೊ ಈಗ ಇದಕ್ಕೆ ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಈಗ ದಾರನ ಮೇಲಕ್ಕೆ ಮಾಡಿಕೊಂಡು ಇನ್ನೊಂದು ಬೀಡನ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡನ್ನ ಆ್ಯಡ್ ಮಾಡಿದ್ಮೇಲೆ ಬೀಡ್ ಲಾಕನ್ನು ಕೂಡ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಎಲ್ಲಿ ಬರುತ್ತೆ ಅಲ್ಲಿ ನೋಡಿ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲೇ ಇನ್ನೊಂದು ಸರಿ ಸಿಂಗಲ್ ಕ್ರೋಶೆನ ಹಾಕೋತೀನಿ. ಸೇಮ್ ಸ್ಟೆಪ್ಸ್ನೇ ನಾನು ಸ್ಯಾರಿ ಎಂಡ್ವರೆಗೂ ಕೂಡ ವರ್ಕ್ ಮಾಡ್ಕೋತೀನಿ. ಈಗ ನಾನು ಸ್ಯಾಂಪಲ್ ಪೀಸ್ ಏನು ಹಾಕ್ತಾಯಿದ್ದೀನಿ ಅದಕ್ಕೂ ಕೂಡ ಎಂಡ್ವರೆಗೂ ವರ್ಕ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಇದು ಡಿಸೈನು. ಈಗ ನಾನು ನೆಕ್ಸ್ಟು ಆರ್ಚ್ ಆದಮೇಲೆ ಇದೇ ರೀತಿ ಒಂದು ರಿಂಗ್ ಬೀಡ್ಗೆ ಫ್ಲವರ್ನ ವರ್ಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ಡಿಸೈನು. ನಾನು ಇದಕ್ಕೆ ಕುಚ್ಚನ್ನು ಕಟ್ತಾ ಇಲ್ಲ. ಕುಚ್ಚನ್ನು ಕಟ್ಟೋಕ್ಕೆ ಇಷ್ಟಪಡೋರು ನಾವು ಏನು ಸ್ಮಾಲ್ ಬೀಡ್ ಮೇಲೆ ಒಂದು 4 ಚೈನ್ ಹಾಕಿ ಆರ್ಚ್ ಹಾಕ್ಕೊಂಡಿದ್ದೀವಿ, ಆ ಆರ್ಚ್ಗೆ ನೀವು ಕುಚ್ಚನ್ನು ಕಟ್ಕೋಬೋದು. ಕಾಂಟ್ರಾಸ್ಟ್ ಕಲರಲ್ಲಿ ಕುಚ್ಚನ್ನು ಕಟ್ಟಿದ್ರೆ ತುಂಬ ಹೈಲೈಟೆಡಾಗಿ ಕಾಣಿಸುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಡಿ. ಹಾಗೆ ನನ್ನ ಈ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮರೀದಿರ ಬೆಲ್ ಐಕಾನನ್ನು ಒತ್ತಿ, ನಿಮಗೆ ಇಮ್ಮಿಡಿಯೇಟ್ ನೋಟಿಫಿಕೇಷನ್ ಬರುತ್ತೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.